ಸೊ ದ ಗೇಮ್ ಇಸ್ ವೆರಿ ಸಿಂಪಲ್. ಟ್ರೂತ್ ಆರ್ ವ್ಯಾಕ್ಸ್. ಬೆಸ್ಟ್ ಫ್ರೆಂಡ್ ಯಾರೋ ಲೈಕ್ ಮಾಡ್ತಾರೆ. ಸೊ ಸೇಮ್ ಹುಡುಗಿ ಮೇಲೆ ಇವ್ರಿಗೂ ಕ್ರಶ್ ಆಗಿತ್ತಾ? ಎವ್ರಿಥಿಂಗ್ ಸ್ಪೇರ್ ಇನ್ ಲವ್ ಅಂಡ್ ವಾರ್. ಪೋಕೋ, ನಿಂಗೆ ಇದು ಮೋಸ ಅನ್ಸುತ್ತಾ? ನಿಂಗೆ ಮೋಸ ಅನ್ಸಿದ್ರೆ ಬಹು ಅನ್ನು. ನನ್ನ ಚಾನಲಲ್ಲಿ ನೀವು ಹೇಳಿರುವಂತ ಒಂದು ಸುಳ್ಳು ಯಾವುದು? ಅಯ್ಯ ಅಂತಾರೆ ಸಸ್ಪೆನ್ಸ್ ಅಲ್ಲೇ ಸಾಯಿಸ್ಬಿಡ್ಬೇಕು ನಾನು ಬಂದ್ಬಿಟ್ಟು ವಿಡಿಯೋ ಮಾಡಕ್ ಒಪ್ಕೊಂಡಿರೋದಕ್ಕೆ ನಾನು ಬೀಜ ನುಂಗ್ಬೇಡ ಒಟ್ಟೊಳಗೆ ಮರ ಬೆಳೀತೆ ಅಂತ ಹೇಳೋರು ನೋಡಿ. ಇದು ವ್ಯಾಲಿಡ್ ಅಲ್ಲ, ಇದು ವ್ಯಾಲಿಡ್ ಅಲ್ಲ, ವ್ಯಾಲಿಡ್ ಅಲ್ಲ, ಇದು ವ್ಯಾಲಿಡ್ ಅಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ರಾಜೇಶ್ವರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆಗೆ ಭರತ್ ಕೂಡ ಈಸ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ವಿಡಿಯೋ. ಇವತ್ತು ಒಂದಷ್ಟು ಕ್ವಶನ್ಸ್ಗಳನ್ನ ನಾನು ಭರತ್ಗೆ ಕೇಳ್ತೀನಿ ಅಂಡ್ ಭರತ್ ನನಗೆ ಕೇಳ್ತಾರೆ. ಸೊ ಯಾರು ಆನ್ಸರ್ ಮಾಡಲ್ಲ ಅವರು ವ್ಯಾಕ್ಸ್ ಮಾಡಿಸ್ಕೋಬೇಕಾಗುತ್ತೆ. ಸೊ ದ ಗೇಮ್ ಇಸ್ ವೆರಿ ಸಿಂಪಲ್. ಟ್ರೂತ್ ಆರ್ ವ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಸೊ ಯಾರು ಆನ್ಸರ್ ಮಾಡೋಕ್ಕಾಗಲ್ಲ ಅವರು ವ್ಯಾಕ್ಸ್ ಮಾಡಿಸ್ಕೋಬೇಕಾಗತ್ತೆ. ನಂದಂತೂ ಅಷ್ಟು ಹೇರ್ ಇಲ್ಲ, ಲಿಮಿಟೆಡ್ ಆಗಿ ಹೇರ್ ಇದೆ. ಬಟ್ ಭರತ್ ಬಂದ್ಬಿಟ್ಟು ಹೇರ್ ಫ್ಯಾಕ್ಟ್ರಿ ಅವರು. ಸೊ ಅವ್ರ ಜೀನ್ಸ್ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಅವ್ರದ್ದು ಹೇರ್ ಎಲ್ಲ ತುಂಬಾ ಚೆನ್ನಾಗಿದೆ, ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ನೋಡಿ, ಇಲ್ಲೇ ನೋಡ್ಬೋದು. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಗೇಮ್. ಅಂಡ್ ಇನ್ನೊಂದು ಟ್ವಿಸ್ಟ್ ಏನಿದೆಯಪ್ಪ ಅಂತಂದ್ರೆ, ಒಂದಷ್ಟು ಚೀಟಿಗಳಿದೆ. ಸೊ ಒಂದ್ ವೇಳೆ ವ್ಯಾಕ್ಸ್ ಮಾಡಿಸ್ಕೊಳ್ಳುವಂತ ಚಾನ್ಸ್ ಬಂದಾಗ ಅವರು ಸುಮ್ಮನೆ ವ್ಯಾಕ್ಸ್ ಮಾಡಿಸ್ಕೊಳ್ಳೋದಲ್ಲ, ವ್ಯಾಕ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಟಾಸ್ಕ್ ಇರುತ್ತೆ. ಸೊ ಅದು ಈ ಚೀಟಿಲ್ ಬರ್ತಿದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನಿಮಗೆ ಗೇಮ್ ನೋಡ್ತಾ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಫಸ್ಟ್ ಕ್ವೆಶನ್ ನಾನು ಭರತ್ಗೆ ಕೇಳ್ತಾ ಇದ್ದೀನಿ. ಸೊ ಒಂದಷ್ಟು ಕ್ವೆಶನ್ಸ್ಗಳನ್ನ ನೋಟ್ ಮಾಡ್ಕೊಂಡಿದ್ದೆ. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಹ್ಯಾವ್ ಯು ಎವರ್ ಹ್ಯಾಡ್ ಅ ಕ್ರಶ್ ಆನ್ ಸಮ್ವನ್ ಯುವರ್ ಬೆಸ್ಟ್ ಫ್ರೆಂಡ್ ಲೈಕ್? ಬೆಸ್ಟ್ ಫ್ರೆಂಡ್ ಯಾರೋ ಲೈಕ್ ಮಾಡ್ತಾರೆ. ಸೊ ಸೇಮ್ ಹುಡುಗಿ ಮೇಲೆ ಇವ್ರಿಗೂ ಕ್ರಶ್ ಆಗಿತ್ತಾ ಅಂತ. ಆ ಥರ ಅಂದರೆ ಅವನಿಗೂ ಕ್ರಶ್ ಆಗಿ ನನಗೂ ಕ್ರಶ್ ಆಗಿರೋದಿದೆ. ಅದನ್ನೇ ಕೇಳಿದ್ದು ಇದೆ. ಹೌದು, ಓಕೆ. ಕ್ರಶ್ ಇತ್ತು ಅಂತ ಹೇಳಿದ್ರಿ, ಬಟ್ ಯಾರ ಮೇಲೆ ಅಂತ ಹೇಳಿಲ್ವಲ್ಲ ಗೈಸ್? ನೀವು ಹೇಳಿಲ್ವಲ್ಲ, ನೀವು ಕೇಳಿದೇನು? ಈಗ ಕೇಳ್ತಾ ಇದ್ದೀರಲ್ಲ, ಹೇಳಿ. ಒಂದೇ ಕ್ವಶನ್, ಎರಡು ಕ್ವಶನ್ ಆಗೋಗುತ್ತಾ? ಅಲ್ಲ, ನೀವು ಕೇಳಿದೆ ಇತ್ತ ಯಾರ ಮೇಲೆ? ಅಷ್ಟೇ, ಯಾರ ಮೇಲೆ ಅಷ್ಟೇ ಕ್ವೆಶ್ಚನ್ ಇತ್ತು ಅಷ್ಟೇ. ಗೈಸ್ ಬ್ಯಾಕ್ಸ್ ಮಾಡೋಣ ಗೈಸ್. ಏನಕ್ಕೆ ಹೇಳ್ತಲ್ಲ ಆನ್ಸರ್, ಹೇಳ್ತಲ್ಲ ಆನ್ಸರ್ ಇದು ಹೇಳ್ತಲ್ಲ. ಮೋಸ ಆಗ್ತಾ ಇದೆ. ಪೂರ ಬೆಳಗ್ಗೆ ಸ್ವಲ್ಪ ಆಯ್ತು, ಕಟ್ ಮಾಡ್ತೀನಿ, ಅರ್ಧನೇ ವ್ಯಾಕ್ಸ್ ಮಾಡಿಸ್ಕೊಳ್ಳಿ. ಅದೆಲ್ಲ ಮೋಸ. ಇದೆಲ್ಲ ಹೆಂಗೆ? ಎವ್ರಿಥಿಂಗ್ ಸ್ಪೇರ್ ಇನ್ ಲವ್ ಅಂಡ್ ವಾರ್. ಅಂಡ್ ದಿಸ್ ಇಸ್ ವರ್ಲ್ಡ್ ವಾರ್ 3. ಇಷ್ಟು ವ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ. ಚೀಟಿಗೆ ಎತ್ತಿ ಅಲ್ಲ, ಆಡ್ತಾ ಇರೋದು ಮೋಸದಾಟ. ಚೀಟಿ ಹಾಕ್ಬಿಟ್ಟು ಹೋಗಿ ಎತ್ಕೊಳ್ಳಿ. ಹೇಳಿ, ಇಲ್ಲ ಅಂದ್ರೆ ಹೇಳಿ ಯಾರು ಅಂತ. ಮೋಸ ಆಟ ಆಡ್ತಾರಪ್ಪ, ಯಾರು ಅಂತ ಕ್ವಶನ್ ಇರಲಿಲ್ಲ. ಹೇಳಕ್ಕೇನು ಗೈಸ್? ಕ್ವಶನ್ ಇದೆ ಅಂದ್ರೆ ಹೇಳಬೇಕಲ್ವಾ? ವ್ಯಾಕ್ಸ್ ವೈಲ್ ಸಿಂಗಿಂಗ್ ಯೋರ್ ಫೇವ್ರೆಟ್ ರೈಮ್ ಫ್ರಮ್ ಸ್ಕೂಲ್. ಅಂದ್ರೆ ನಿಮ್ ಸ್ಕೂಲ್ ಟೈಮ್ ಅಲ್ಲಿ ಈ ರೈಮ್ಸ್ ಗಳೆಲ್ಲ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಜಾನಿ ಜಾನಿ ಎಸ್ ಪಾಪ ಹತ್ರ ಏನೋ ಸಾಂಗ್ಸ್ಗಳಿರುತ್ತಲ್ಲ, ಚಿಕ್ಕ ಪೊಯಮ್ಸ್ ಇರುತ್ತಲ್ಲ. ಸೊ ಅದನ್ನ ಹಾಡ್ಬೇಕು, ಪೊಯಮ್ನ ಹಾಡ್ಕೊಂಡು ವ್ಯಾಕ್ಸ್ ಮಾಡಿಸ್ಕೋಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸರಿ, ಇವಾಗ ಸಾಂಗ್ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದ್ರೆ ಲೆಟ್ಸ್ ಸ್ಟಾರ್ಟ್ ಫ್ರಮ್ ತಲೆಗೂ ಇದೆ ಕೂದಲು. ಮೋಸ ಇದೆ ಹೇಳಿ ಮತ್ತೆ ಯಾವ ಹುಡುಗಿ ಅಂತ ಹೇಳಿ. ಇರೋದೇ ಮೂರು ಮತ್ತೊಂದು ಕೂದಲು. ಹಾಡಿ ಸಾಂಗು. ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ, ಚಿಟ್ಟೆ ಚಿಟ್ಟೆ. ಯಾವ ಸ್ಕೂಲ್ ಇತ್ತು ಗೈಸ್ ಇದು? ಚಿಟ್ಟೆ ಬರೋದೊಂದು ಬೇಕು ಅಂದ್ರೆ ಆಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಚಿಟ್ಟೆ ಅದೊಂದೇ, ಅಷ್ಟೇ ಬರೋದು. ನನಗೆ ಬರಲ್ಲ. ಇಲ್ಲ, ಇನ್ನೊಂದ್ಸಲ ಹೇಳಿ. ಅಷ್ಟೇ ಬರೋದು, ಅದನ್ನೇ ಆಡ್ತೀನಿ ಮತ್ತೆ. ಚಿಟ್ಟೆ ಚಿಟ್ಟೆ ಗೊತ್ತಾಯ್ತಾ? ಈಸಿಲಿ ಹೇಳುವಂತ ನೋಡಿ. ಆಡ್ತಿದ್ರೆ ಮೋಸ. ಇದು ಎಷ್ಟು ಜನಕ್ಕೆ ಮೋಸ ಅಂತ ಅನಿಸ್ತು ಅವರೆಲ್ಲ ಒಬ್ಬರು ಕಮೆಂಟ್ ಆಗಿ ಜಸ್ಟಿಸ್ ಬರುತ್ತೆ ಅಂತ. ಗೈಸ್, ಯಾವ ಹುಡುಗಿ ಅಂತ ನೀವು ಹೇಳ್ಬೇಕಲ್ವಾ? ಪೋಕೋ, ನಿಂಗೆ ಇದು ಮೋಸ ಅನ್ಸುತ್ತಾ? ನಿಂಗೆ ಮೋಸ ಅನ್ಸಿದ್ರೆ ಬಹು ಅನ್ನು, ಇಲ್ಲಾಂದ್ರೆ ಸುಮ್ಮನಿರು. ಮೋಸ ಅಲ್ಲ ಗೈಸ್. ಮೋಸ್ಟ್ ಆಕ್ವರ್ಡ್ DM ಯಾವ್ದು ಬಂದಿರೋದು? ಯಾರು ಮಾಡಿದ್ದು? ಕ್ರಶ್ ಆನ್ ಯು, ಈ ತರ ಮೆಸೇಜ್ ಯಾರು ಮಾಡಿದ್ದು? ಯಾರಿಗೆ ಗೊತ್ತು? ಅದನ್ನು ಕೇಳಿದೆ. ಯಾರಿಗೆ ಗೊತ್ತು? ಮಾಡಿಸ್ಕೊಳ್ಳಿ ಮ್ಯಾಕ್ಸ್ ಗೈಸ್. ಅದಿಲ್ಲ ಗೈಸ್, ನಾನು ಕೇಳಿದ್ದೀನಿ. ಅದಾದ್ಮೇಲೆ ಹಾಕಿ ನೀವು ಒಂದೇ ಸಲ ಕೇಳಬೇಕು. ಒಂದೇ ಸಲ ಕೇಳಿದ್ದೆ. ಕ್ವಶನ್ ತೋರಿಸಿದ್ರೆ ನನ್ನ ಕ್ವಶನ್ ನಾನು ಹೆಂಗ್ ಬೇಕಾದ್ರೆ ಕೇಳ್ತೀನಿ. ಅದ್ರದ್ದು ಫೇರ್ ಅಲ್ಲ ಗೈಸ್. ಫೇರ್ ಅವ್ರು ಮಾಡಿದ್ದೇನೋ, ವ್ಯಾಲಿಡೇ ಅಲ್ಲ. ನೀವು ಮಾಡಿದ್ದೇನು? ಕಾಯ್ಕೊಂಡವ್ರೆ ಏನ್ ಬರುತ್ತೆ ಅಂತ.
ವ್ಯಾಕ್ಸ್ ಅಂಡ್ ಕಾಂಪ್ಲಿಮೆಂಟ್ ಇಮಿಡಿಯೇಟ್ಲಿ ಫಾರ್ 10 seconds ಟು ಯೋರ್ ಸೆಲ್ಫ್. ನನಗೆ ನಾನು 10 seconds ಕಾಂಪ್ಲಿಮೆಂಟ್ ಮಾಡ್ಕೋಬೇಕಂತೆ ವ್ಯಾಕ್ಸ್ ಆದ್ಮೇಲೆ ಇಮಿಡಿಯೇಟ್ ಇತ್ತುಗಳು ನಿಮ್ದು ಕೂದ್ಲಿಲ್ಲ ನಂದಾಗ ಅಷ್ಟು ಕೂದಲೈತೆ ಹೆಂಗ್ ಹೋಗೈತೆ ಅದಕ್ಕೆ ಅಷ್ಟು ದುಡ್ಡು ತಗೋತೀರಾ? ಮತ್ತೆ ನಿಮ್ದು ಕೂದ್ಲಿಲ್ಲ ನಿಮ್ದಾದ್ಮೇಲೆ ನಂದು ಬರುತ್ತೆ ಚಾನ್ಸ್, ಮರಿಬೇಡಿ ನೀವು. ಇರ್ಲಿ ನಾನು ಅಯ್ಯೋ ಪಾಪ ಅಂದ್ರೆ ಗೈಸ್ ಇರ್ಲಿ ಇರ್ಲಿ ತೆಗೀರಿ ನಿಮ್ಮ ಕೈ ಹೆಂಗಿರೋ ಗೋವಾ ಹೋಗ್ತಿರ್ತಾರೆ ಕೈ ಹೋಗ್ತೀರಾ ಅಂತ ಕಟ್ ಮಾಡ್ಬೇಕಾನೆ. ಇಷ್ಟು ಆಗ್ತಾವೆ ನನಗೆ ನನ್ನ ಲೈಫಲ್ಲಿ ಇಲ್ಲಿ ತನಕ ನಾನು ಒಂದ್ಸಲನೂ ವ್ಯಾಕ್ಸ್ ಮಾಡಿಸಿಲ್ಲ. ನಾ ಯಾವಾಗ್ಲೂ ಎಲ್ರಿಗೂ ಮಾಡ್ಸಿದ್ದೀನಿ ನಾನು, ಬಟ್ ನಾನು ಮಾಡ್ಕೊಂಡಿಲ್ಲ. I'm great, I'm beautiful, I'm the legend, I'm fearless, spontaneous, stylish. ಗೈಸ್ ಇವಾಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಭರತ್ ವಾಟ್ ಇಸ್ ದಟ್ ಒನ್ ಲೈ ದಟ್ ಯು ಟೋಲ್ಡ್ ಇನ್ ಮೈ ಚಾನಲ್? ಅಂದ್ರೆ ನನ್ನ ಚಾನಲ್ ಅಲ್ಲಿ ನೀವು ಹೇಳಿರುವಂತ ಒಂದು ಸುಳ್ಳು ಯಾವುದು? ಹೇಳಲೇ ಇಲ್ಲ ನಿಜ ಹೇಳಬೇಕು. ಏನಾದ್ರು ಹೇಳಿರ್ತೀರಾ? ಏನು ಚಿಕ್ಕ ಪುಟ್ಟದ ಎಲ್ಲರೂ ನಾವು ಹೇಳಿರ್ತೀರಾ. ಸುಳ್ಳು ಹೇಳುವಂತ ವಿಷಯ ಅಲ್ಲ, ಬಟ್ ಆಗ ಸುಮ್ಮನೆ ರ್ಯಾಂಡಮ್ ಆಗಿ ಸುಳ್ಳು ಹೇಳಿರ್ತೀರಾ. ನೀವು ಒಳ್ಳೆಯವರು ಅಂತ ಹೇಳಿದ್ರಲ್ಲ, ಏನು ಹೇಳಿಲ್ಲ ಇವರು ಏನು ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ ನಾಡ್ಕೊಡ್ತಿದ್ದಾರೆ. ಇವಾಗ ನಾನು ವಾಪಸ್ ವ್ಯಾಕ್ಸ್ ಮಾಡಿಸ್ತೀನಿ. ಯಾಕೆ ಅಷ್ಟೇ? ಏನಷ್ಟೇ? ಒಪ್ಕೋತಲ್ವಲ್ಲ ಇವಾಗ? ಬರೀ ಮೋಸ ಅಷ್ಟೇ. ಓ ಬರೀ ಇಲ್ಲೇ ಇಲ್ಲೇ ನೋಡಿ ಇಲ್ಲಿ ಇಲ್ಲಿ ಅಲ್ಲಲ್ಲ, ಫಸ್ಟ್ ಇದನ್ನ ಹಾಕಿ. ಹಂಗೆ ವ್ಯಾಕ್ಸ್ ಮಾಡಿಸ್ಕೊಬಿಡೋಣ ಅಂತ ತೆಗ್ದೋಗ್ಬಿಟ್ಟು ಇಟ್ಕೊಂಡ್ರು. ಬೇಡ ಎತ್ಕೊಂಡಾಯ್ತು. ಇಲ್ಲ ಗೈಸ್, ಈ ಚೀಟಿ ಪ್ರಕಾರ ಏನಪ್ಪಾ ಅಂತಂದ್ರೆ ಲೆಟ್ ದ ಅದರ್ ಪರ್ಸನ್ ಚೂಸ್ ದ ವ್ಯಾಕ್ಸಿಂಗ್ ಸ್ಪಾಟ್. ಅದು ಹೆಂಗೂ ಮಾಡ್ತಿದ್ದೆ, ಇವಾಗ ದೊಡ್ಡದಾಗೆ ಆಗ್ತೀನಿ. ಅವಾಗಲೇ ನನಗೆ ಹೇಳಿದೆ ಬೇಡ ಬೇಡ ಅಂತ. ಹೊಸ ವ್ಯಾಕ್ಸ್ ಯೂಸ್ ಮಾಡ್ತೀನಿ. ಏನಕ್ಕೆ ಅಷ್ಟೆಲ್ಲ ಇಲ್ಲ. ಆಗಲೇ ಕಟ್ ಮಾಡೋದು ಯೂಸ್ ಮಾಡಿದ್ದೆ ನಾನು ಅವ್ರ ಮೇಲೆ. ಅವ್ರು ಅದ್ರಲ್ಲಿ ದೊಡ್ಡ ಪಾರ್ಟ್ ಯೂಸ್ ಮಾಡಿದ್ರು, ನಾನು ಫುಲ್ ದೊಡ್ಡದು ಯೂಸ್ ಮಾಡ್ತೀನಿ. ನಮಗೆ ಅಯ್ಯೋ ಅನ್ನಲ್ಲ ಅಂದ್ರೆ ನಾವೇನು ಕೈಯೋ ಅನ್ಬೇಕು? ಒಳ್ಳೆ ತನಗೆ ಬೆಲೆ ಇಲ್ಲ ಗೈಸ್. ಒಳ್ಳೆಯವ್ರಾಗಿರ್ಬಾರ್ದು, ಕೆಟ್ಟೋರಾಗ್ಬೇಕು. ತೋರಿಸಿ ಕೈ, ಇಲ್ಲ ಕಾಲು ತೋರಿಸಿ. ಸರಿ ಕೈ ತೋರಿಸಿ. ಇಲ್ಲ ಹಂಗೆ ಆಮೇಲೆ ನನಗೆ ಎಲ್ಲಿ ಬೇಕೋ ನಾನು ಚೂಸ್ ಮಾಡ್ಬೋದು. ಏನು ಡೌ ಮಾಡ್ತಾರೆ. ಒಳ್ಳೆ ನೆಕ್ಸ್ಟ್ ಲೆವೆಲ್ ಇದೆ ಇವಾಗ. ನೋಡಿ ಏನಾಗುತ್ತೆ ಕತೆ ಅಂತ. ಅಯ್ಯ ಅಂತಾರೆ ಸಸ್ಪೆನ್ಸ್ ಅಲ್ಲೇ ಸಾಯಿಸ್ಬಿಡ್ಬೇಕು ನಾನು. ಫಸ್ಟ್ ಆಫ್ ಆಲ್ ನೀವು ಚಾನಲ್ ಬಂದ್ಬಿಟ್ಟು ವಿಡಿಯೋ ಮಾಡಕ್ ಒಪ್ಕೊಂಡಿರೋದಕ್ಕೆ ನಾನು ಇಷ್ಟ ಆಗಿರೋ ಒಂದು ಆಕ್ಟರ್ ನೀವು ಹೇಳಿ. ಆಕ್ಟ್ರೆಸ್ ನೇಮ್ ಹೇಳಿ. ಯಾವ್ದು ಹೇಳಲ್ಲ ಹೇಳಿ. ಧನುಶ್ರೀ. ಫುಲ್ ನೆಕ್ಸ್ಟ್ ಲೆವೆಲ್. ಗೈಸ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೀವು ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ಅದು ಯಾವ ತರ ಜನ ತಗೋತಾರೆ ಅಂತ ತಿಳ್ಕೊಂಡು ಪೋಸ್ಟ್ ಮಾಡಾದ್ಮೇಲಾದ್ರೂ ಡಿಲೀಟ್ ಮಾಡಿರೋದು, ಇಲ್ಲಾಂದ್ರೆ ಪೋಸ್ಟೇ ಮಾಡಿಲ್ಲ, ಇಲ್ಲ ಪೋಸ್ಟ್ ಮಾಡಿ ಬೇರೆ ತರ ಟರ್ನ್ ಆಗಿರೋದು ಅಥವಾ ವಿಡಿಯೋ ಇದೆಯಾ? ಪ್ರತಿ ಸಲ ಒಂದು ವಿಡಿಯೋ ಪೋಸ್ಟ್ ಮಾಡ್ಬೇಕಾದ್ರೆ ತುಂಬಾ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಥವಾ ಏನೋ ಒಂದು ಐಡಿಯಾಲಜಿ ಇಟ್ಕೊಂಡು ಪೋಸ್ಟ್ ಮಾಡಿರ್ತೀವಿ. ಸೊ ನಾನು ವೈರಲ್ ವಿಡಿಯೋನೇ ರಂಜನ್ ವಿಡಿಯೋ ಇದೆ ಅಲ್ವಾ, ಸೊ ಅದು ಹೆಂಗೆ ಅಂತಂದ್ರೆ ಸುಮ್ಮನೆ ಏನೋ ಫನ್ಗೆ ಅಂತ ಹೇಳ್ಬಿಟ್ಟು ಅದೊಂದು ವಿಡಿಯೋ ಮಾಡಿ ಟ್ರೈ ಮಾಡಿದೆ ಆ ಸಾಂಗ್ ಮೇಲೆ. ಅದು ಚೆನ್ನಾಗಿ ಬರಲಿಲ್ಲ. ಅವತ್ತು ನೈಟು ಸರಿ ಬರ್ತಿಲ್ವಲ್ಲ ಬಿಡು ಅಂತ ಹೇಳ್ಬಿಟ್ಟು, ಯೂಶಲಿ ನಾನು ಹೆಂಗೆ ಅಂದರೆ ಸ್ಯಾಟರ್ಡೆ ಸಂಡೇಸ್ ಅಷ್ಟೇ ಶೂಟ್ ಮಾಡ್ತಾ ಇದ್ದಿದ್ದು. ಒಂದೇ ದಿನ 15 to 20 ವಿಡಿಯೋ ಶೂಟ್ ಮಾಡ್ಕೊಂಡು ಇಟ್ಕೋತಿದ್ದೆ. ಅವತ್ತು ಅದೊಂದು ವಿಡಿಯೋ ಟ್ರೈ ಮಾಡಿದೆ. ಪ್ರಾಬ್ಲಿ ಇಟ್ ವಾಸ್ 4th or 5th ವಿಡಿಯೋ ಅಂತ ಅಂದ್ಕೊಳ್ಳಿ. ಆಯಿತಾ, ಅದಾಗಲಿಲ್ಲ, ಸರಿ ಆಯಿತು ಅಂತ ಬಿಟ್ಬಿಟ್ಟೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ಲು ಆಯಿತಾ, ಅವಳು ಕ್ರಿಯೇಟರ್ ಏನಿರಲಿಲ್ಲ. ಸೊ ಸುಮ್ಮನೆ ಹಾಗೆ ನಾರ್ಮಲಾಗಿ ಅದೊಂದು ಆ ವಿಡಿಯೋಗೆ ಅವಳು ಲಿಪ್ಸಿಂಗ್ ಮಾಡಿ ಏನೋ ವಿಡಿಯೋ ಪೋಸ್ಟ್ ಮಾಡಿದ್ಲು ಅವಳು ಸ್ಟೋರಿಲಿ. ನಾನು ಆ ಹುಡುಗಿನೇ ಅಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ನಾನು ಇಷ್ಟೆಲ್ಲ ವೀಡಿಯೋಸ್ ಮಾಡಿ ನನಗೆ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಹೆಂಗೆ ಅಂತ ಅವತ್ತು ರಾತ್ರಿ ಟ್ರೈ ಮಾಡಿ ನೆಕ್ಸ್ಟ್ ಡೇ ಟ್ರೈ ಮಾಡಿದೆ. ನೆಕ್ಸ್ಟ್ ಡೇ ಆಲ್ಮೋಸ್ಟ್ 39 ಟೈಮ್ಸ್ ಟ್ರೈ ಮಾಡಿದ್ದೀನಿ. ಅದರಲ್ಲಿ 8 ವಿಡಿಯೋಸ್ ಇಟ್ಕೊಂಡು ಆ 8 ವಿಡಿಯೋಸಲ್ಲಿ 4 ವಿಡಿಯೋಸ್ ಡೆಲಿಟ್ ಮಾಡಿ ಆಮೇಲೆ ಲಾಸ್ಟು 4 ವಿಡಿಯೋಸಲ್ಲಿ ಬೆಸ್ಟ್ ವಿಡಿಯೋ ರಾತ್ರಿ ಪೋಸ್ಟ್ ಮಾಡಿದೆ ಆಯಿತಾ. ಸುಮ್ಮನೆ ರ್ಯಾಂಡಮ್ ವಿಡಿಯೋ, ಸುಮ್ಮನೆ ಏನೋ ನನಗೆ ಇಷ್ಟ ಆಗ್ತಿತ್ತು ಫನ್ ಅಂತ ಏನೋ ಒಂದು ಆಸ್ ಅ ಜೋಕ್ ಮಾಡ್ತಾ ಇದ್ದಿದ್ದಲ್ಲ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಷ್ಟೇ. ಅದೇನೇ ಎಷ್ಟು ಮಾರ್ನಿಂಗ್ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳಷ್ಟರಲ್ಲಿ 1.9 ಮಿಲಿಯನ್ ಲೈಕ್ಸ್ ಏನೋ ಇತ್ತು. ನಾನು ಫಾರ್ ಅ ಮಿನಿಟ್ ನನ್ನ ಅಕೌಂಟ್ ಬ್ಯಾಕ್ ಹೋಗಿ ಟ್ಯಾಬ್ ಎಲ್ಲ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ದು ನಂದೇ ಅಕೌಂಟ, ಏನಾದ್ರು ಗ್ಲಿಚ್ ಆಗಿದೆಯಾ ಏನಾಗ್ತಿದೆ ಅಂತ ಚೆಕ್ ಮಾಡಿದೆ. ಸೊ ಕೆಲವು ಸಲ ಎಕ್ಸ್ಪೆಕ್ಟೇಷನ್ ಇಲ್ದೇ ಆ ಥರ ಆಗುತ್ತೆ. ಇನ್ನು ಕೆಲವು ಸಲ ಎಷ್ಟೋ ಎಫರ್ಟ್ಸ್ ಹಾಕಿ ಏನೇನೋ ಮಾಡಿರ್ತೀವಿ, ಆ ವಿಡಿಯೋಸ್ ಹೋಗೋದಿಲ್ಲ ಅಥವಾ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪೋಸ್ಟ್ ಮಾಡಿರ್ತೀವಿ, ಏನೋ ಒಂದು ಅಂದ್ಕೊಂಡ್ಬಿಡ್ತಾರೆ ಜನ ರಾಂಗಾಗಿ. ಆ ಥರ ಪ್ರತಿಯೊಂದು ವಿಡಿಯೋಸಲ್ಲೂ ಆಗ್ತಾ ಇರುತ್ತೆ. ಬಟ್ ರಂಜನ್ ಇಸ್ ಮೈ ಬಿಗ್ಗೆಸ್ಟ್ ಇದಲ್ವಾ.
ಸೊ ಅದೊಂದು ವಿಡಿಯೋ ಚೆನ್ನಾಗಿ ಟರ್ನ್ ಔಟ್ ಆಯಿತು. ಸೊ ಹಾಗಾಗಿ ಅದೇ ಅಂತ ಹೇಳ್ಬೋದು. ನಾನು ಕೇಳಿದ್ದೆ ಒಂದು, ನೀವು ಹೇಳಿದ್ದೆ ಒಂದು, ವ್ಯಾಕ್ಸ್ ಮಾಡಿಸ್ಕೊಳ್ಳಿ. ಇದು ವ್ಯಾಲಿಡ್ ಅಲ್ಲ, ಇದು ವ್ಯಾಲಿಡ್ ಅಲ್ಲ, ವ್ಯಾಲಿಡ್ ಅಲ್ಲ, ಇದು ವ್ಯಾಲಿಡ್ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಗುಳೆ ಬಂದಿದೆ ಎಣ್ಣೆ ಅಂತ. ಅದಕ್ಕೆ ಬರ್ಬೇಕಾ ಏನು ಆಯಿಲ್ ಅಂತಿದ್ರಿ ಗೈಸ್? ನಾನು ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ತಾನೇ, ಬರತ್ತಂಗೆ ಮಾಡಬಾರ್ದು. ನನ್ನ ಪಾಪ ಅಲ್ವಾ? ನೆಕ್ಸ್ಟ್ ನಾನು ಇವಾಗ ಬರೋದಕ್ಕೆ ಕ್ವಶನ್ ಕೇಳಬೇಕು. ಇಸ್ ದಟ್ ಒನ್ ಥಿಂಗ್ ದಟ್ ಯು ಆರ್ ಅಶೇಮ್ಡ್ ಆಫ್? ಸದ್ಯ ಆದರೆ ಬಾಡಿ ಫಿಟ್ ಇಲ್ವಲ್ಲ. ಎನಿವೇಸ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇವಾಗ ನನಗೆ ಬರೋದ್ ಕ್ವಶನ್ ಕೇಳ್ತಾರೆ. ವಯಸ್ಸಲ್ಲಿ ನೀವು ಅದು ನಿಜ ಅಲ್ಲದಿದ್ರು ಯಾವ್ದು ನಿಜ ಅಂತ ಬಯಸಿದ್ರಿ? ಫಾರ್ ಎಕ್ಸಾಂಪಲ್ ಈ ವಾಟರ್ ಮೆಲನ್ ತಿಂತಿರ್ಬೇಕಾದ್ರೆ ಆಗಲಿ ಅಥವಾ ಆರೆಂಜ್ ತಿನ್ಬೇಕಾದ್ರೆ ಬೀಜ ನುಂಗ್ಬೇಡ, ಹೊಟ್ಟೊಳಗೆ ಮರ ಬೆಳೆಯುತ್ತೆ ಅಂತ ಹೇಳೋರು ನೋಡಿ. ಅದು ನಂಬ್ಕೋತಿದ್ದ ಮಗ ಚಿಕ್ಕವಳಿಂದ, ಗೊತ್ತಿರಲಿಲ್ವಲ್ಲ ಹೊಟ್ಟೆ ಒಳಗೆ. ನಾನು ಈಗ ಬೇರೆ ಯಾರಿಗೂ ಹೇಳ್ತಿದ್ದೆ ಹೊಟ್ಟೆ ಒಳಗೆ ಮರ ಬೆಳೆಯುತ್ತೆ. ಐ ಥಿಂಕ್ ಅದನ್ನೇ ತುಂಬ ನಂಬ್ತಿದ್ದೆ. ಬಟ್ ಇವಾಗ ನಿಜ ಅಲ್ಲ ಅಂತ ಗೊತ್ತಾಗಿದೆ. ಕ್ವಶನ್ ಏನಪ್ಪಾ ಅಂತಂದ್ರೆ, ಒಂದು ದಿನದ ಮಟ್ಟಿಗೆ ನಿಮಗೆ ನನ್ನ ಲೈಫ್ನ ಜೊತೆಗೆ ನಿಮ್ಮ ಲೈಫ್ನ ಸ್ವಾಪ್ ಮಾಡ್ಕೊಳ್ಳೋಕೆ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂತ ಚಾನ್ಸ್ ಸಿಕ್ಕಿದ್ರೆ ಏನು ಮಾಡ್ತೀರಾ ನೀವು? ನಿಮ್ದು ಯಾವ್ದು ಬಟ್ಟೆ ಐತಿರುತ್ತ ಆ ಬಟ್ಟೆನೆಲ್ಲ ಎತ್ಕೊಂಡು ರೋಡಲ್ಲಿ ಮಾರ್ಬಿಡ್ತೀನಿ. ಯಾಕೆ? ಅಷ್ಟೊಂದು ಬಟ್ಟೆ ಐತೆ, ಯಾವುದು ಹಾಕೊಳ್ಳೋದೇ ಇರಲ್ಲ. ನೀವು 1,000-2,000 ಬಟ್ಟೆ ಐತೆ, ಅದ್ರಲ್ಲಿ ಹಾಕೊಳ್ಳೋದು ನೀವು ಎಷ್ಟು ಆಗ್ತದೆ. ಟ್ಯಾಕ್ಟರ್ ಇಲ್ದಿರೋದು ಬಟ್ಟೆಗಳಿದೆಯಲ್ಲ ಎಲ್ಲ ರೋಡ್ ಸೈಡ್ ಮಾರ್ಬಿಡೋದು. ಹುಚ್ಚಲ್ವಾ? ಯಾವುದು ನಿಮಗೆ ಒಂದು ವಿಯರ್ಡೆಸ್ಟ್ ಡ್ರೀಮ್ ಅಂತ ಬಂದಿರೋದು? ಎಷ್ಟೊಂದು ಡ್ರೀಮ್ಸ್ ಬರುತ್ತೆ, ಯಾವುದು ಅಂತ ಅದರಲ್ಲಿ ಎಲ್ಲಕ್ಕಿಂತ ಮೋಸ್ಟ್ ವಿಯರ್ಡ್. ಆ ಥರ ಎಲ್ಲ ಇಲ್ದಿರೋ ಸಾಧ್ಯನೇ ಇಲ್ಲ. ಕುಡಿ ಕಾಲ ಸರಿ, ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ. ಟೈಮ್ ನೀವೆಲ್ಲ ಆಗೋಯ್ತು ಇಲ್ಲ ಅಂತ ಹೇಳತ್ತಲ್ಲ ಆನ್ಸರ್. ಕುಡಿ ಇವಾಗ ಕಾಲು ಮಾಡ್ತೀನಿ ಮೆಲ್ಲಗಾಗಿ. ನಾನು ಗೋವಾ ಹೋಗೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಶೇವ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಸರಿಯಾಗಿ ತಗ್ಲಾಕೊಂಡೆ ನಾನು. ಇವಾಗ ಇರೋದೇ ಇವೆರಡಲ್ಲಿ ಯಾವ್ದಾರಿಗೆ ಬರುತ್ತೆ ನೋಡ್ಬೇಕು. ಫಿಲ್ ವಾಟರ್ ಇನ್ ದ ಮೌತ್ ಅಂಡ್ ವ್ಯಾಕ್ಸ್ ಚಾಲೆಂಜ್ ವಿತೌಟ್ ಸ್ಪೀಲಿಂಗ್ ವಾಟರ್ ಫ್ರಮ್ ಯುವರ್ ಮೌತ್. ಬಾಯಲ್ಲಿ ನೀರು ಹಿಡ್ಕೊಂಡು ವ್ಯಾಕ್ಸ್ ಚಾಲೆಂಜ್ ಮಾಡ್ಬೇಕಂತೆ. ಅಂಡ್ ಬಾಯಿಂದ ನೀರು ಹೊರಗಡೆ ಹೋಗ್ಬಾರ್ದು. ಹೊರಗಡೆ ಬಂದ್ರೆ ಇನ್ನೊಂದು ವ್ಯಾಕ್ಸ್ ಹಾಕೋದು. ನನಗೆ ಎಷ್ಟು ತಗೊಂಡ್ರು? ಪುಣ್ಯಕ್ಕೆ ಅವ್ರು ಮೆತ್ತಗೆ ಹೇಳಿದ್ರು, ಹಂಗಾಗಿ ನೋವಾಗಲಿಲ್ಲ. ಬಟ್ ಕೂದಲು ಬಂದಿದ್ರು. ಇದೇನಾದ್ರು ಆಗೋಯ್ತು ಅಂತಂದ್ರೆ ಇರೋದೊಂದೇ ಒಂದು ಚೀಟಿ. ಇದೇನಾದ್ರು ಆಗೋಯ್ತು ಅಂದ್ರೆ ವಿಡಿಯೋ ಇಲ್ಲಿಗೆ ಏನು ನಾನು ಕೇಳ್ಕೊಂತೀನಿ, ಬೇಗ ಹಾಕೋಬಿಡ್ಲಿ ಅಂತ ಉರಿ ತಡ್ಕೊಳಕ್ಕಾಗ್ತಿಲ್ಲ. ಐಸ್ ಇಟ್ಕೋಬೇಕು ಹೋಗ್ಬಿಟ್ಟು. What is that one fear that you have never told about anyone? I mean, told about anybody? ಚೀಟಿ ಎತ್ತಿ. ಚೀಟಿ ಇರೋದೇ ಒಂದು ಅಷ್ಟೇ. ಗೆಟ್ಟಿಂಗ್ ವ್ಯಾಕ್ಸ್ಡ್ ವೈಲ್ ಆಕ್ಟಿಂಗ್ ಲೈಕ್ ಕನ್ನಡ ಮೂವಿ ಹೀರೋ ಆರ್ ವಿಲನ್. ಐ ಥಿಂಕ್ ಇದನ್ನ ಯೂಸ್ ಮಾಡಿ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇದು ಸ್ವಲ್ಪ ಚಿಕ್ಕದಿದೆ. ಚಿಕ್ಕದಲ್ಲ, ಇದು ಹೆವಿ ಉರಿಯುತ್ತಿದ್ದು, ಪ್ರಾಣ ಬಂದಂಗೆ ಆಗುತ್ತೆ. ಇನ್ನೊಂದು ಚುಕ್ಕ. ಇವಾಗ ಇದನ್ನ ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟು ಅಗಲನೂ ಕೂದಲಿದೆ. ಸೊ ಹಂಗಾಗಿ ಇದನ್ನ ಅಲ್ಲಿ ಕಾಲಲ್ಲಿ ಎಷ್ಟು ಕೂದಲಿದೆ ನೋಡಿ. ಇವಾಗ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ. ಇವಾಗ ನಿಮಗೆ ಏನು ಡೇಟ್ ಕೊಟ್ಟಿರೋದು? ಗೆಟ್ಟಿಂಗ್ ವ್ಯಾಕ್ಸ್ಡ್ ವೈಲ್ ಆಕ್ಟಿಂಗ್ ಲೈಕ್ ಕನ್ನಡ ಮೂವಿ ಹೀರೋ ಆರ್ ವಿಲನ್. ಏನು ಗೊತ್ತಾ, ಸಾಯಿ ಕುಮಾರ್ ಥರ ಮಾತಾಡ್ಬೋದು. ಹೇಳಿದಕ್ಕೆ ನಿಮಗೆ ಹೃದಯ ರವಿಶಂಕರ್ ಸರ್ ಥರ ಟ್ರೈ ಮಾಡಿ. ನನಗೆ ರವಿಶಂಕರ್ ಅಂದ್ರೆ ತುಂಬ ಇಷ್ಟ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಶಾಕ್ ಆಯ್ತಾ? ಆಗ್ಲೇಬೇಕು. ಅವ್ರು ಯಾವ ಟೋನಲ್ಲಿ ಹೇಳ್ತಾರೆ? ಆ ಟೋನಲ್ಲಿ ನಮಗೆ ಇಲ್ಲಿ ಟೆನ್ಷನ್ ಆಗ್ತೈತೆ, ಆ ಟೋನಲ್ಲಿ ಹೇಳ್ಬೇಕಂತೆ. ಅವಳ ಎದುರಿಗೆ ಬಂದ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಥೂ, ನಾನು ಬಾಳ ಅದ್ದೂರಿ ಮೂವಿದಾದ್ರು ಒಂದು ಡೈಲಾಗ್ ಹೇಳಿ. ನೀವು ಇವ್ರ ಜೊತೆ ವರ್ಕ್ ಮಾಡಿದ್ರಲ್ಲ, ರೋಸ್ ಅವ್ರ ಜೊತೆ ವರ್ಕ್ ಮಾಡಿದ್ರಲ್ಲ ಪೊಗರು ಮೂವಿಗೆ. ಸೊ ಹಾಗಾಗಿ ಅವ್ರ ಕಾಲಡಿ ಇಲ್ಲಿ ಕಾಲ್ ಇಡ್ತಿರೋದು. ಅವ್ರ ತಂದೆ ತಲೆ ಕೊಡಿತಾರೆ, ತಾಯಿ ಬೆನ್ನು ಕೊಡ್ತಾರೆ, ಮೇಡಮ್ ಕೈ ಕೊಡ್ತಾರೆ, ಕಾಲು ಕೊಡ್ತಾರೆ. ಬರೋ ಎದೆಗೆ ಹೊಡಿಯೋದು. ಎದುರುಗಡೆ ಬಿಡ್ಲಿಕ್ಕಿಂತ ಮುಂಚೆ ಎದೆಗಳು ಗಟ್ಟೆಗೆ ಮುಟ್ಟು ನೋಡ್ಕೋ. ಕೆಣಕು ಬಿಟ್ಟಕ್ಕಲ್ಲ ನಿಮ್ಗೆ ಕಾಲು ಹಾಕ್ದಾಗ್ಲಿಂದ ಒಂಥರ ಆಗ್ತಿದೆ. ಏನೋ ಒಂಥರ ಆಗ್ತಿದೆ. ವಾಟ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್? ಸತ್ತೋಗಲ್ಲ ಕೊಡಿ. ಅವಾಗಲೂ ಅಷ್ಟೇ, ಏನಾದ್ರು ಒಂದು ಸಿಚುವೇಶನ್ ಫೇಸ್ ಮಾಡ್ಬೇಕಾದ್ರೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಹಿಂಗಾಗುತ್ತೆ ಅನ್ನೋದಕ್ಕೆ ಆದ್ಮೇಲೆ ಅವ್ರಿಗೂ ಒಂದು ಬ್ಯಾಗ್ ಹಾಕಿ ಹಾಕ್ತೀನಿ.
ಆಯ್ತಾ, ಹಂಗೆಲ್ಲ ಅನ್ಕೋತಿರ್ತೀನಿ. ಆಮೇಲೆ ನಾನು ಹೇಳ್ಕೊತೀನಿ, ನಾನೇ ಸತ್ತೋಗ್ತೀನ? ಇಲ್ಲ ತಾನೆ. ವಾಟ್ ಇಸ್ ದ ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್? ಸಾಯಲ್ಲಲ್ವಾ, ನೋಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ಸೇಮ್ ಥಿಂಗ್ ಐಮ್ ಟೆಲ್ಲಿಂಗ್ ಹಿಮ್. ಇಡೀ ಕಾಲ ನಾನು ಹೇಳ್ತೀನಿ ಗೊತ್ತಾ, ದಂಡಿಗೆ ಇರಲಿಲ್ಲ, ದಾಳಿಗೆ ಇರಲಿಲ್ಲ. ಆಫ್ಟರ್ ಆಲ್ ನೀವು ಬ್ಯಾಕ್ ಸೈಡ್ ಇರ್ತೀರಾ. ಕಟ್ಟೋ ಬಿಲ್ಡಿಂಗ್ ಅಲ್ಲ, ತಾಜ್ ಮಹಲ್ ಆಗಲ್ಲ, ಪಿಸ್ಸೋರೆಲ್ಲ ಎಲ್ಲೋ ಮುಂಚೆನೋ ಅದಲ್ಲ. ನಿಮ್ಗೆ ನಿಮ್ಮಪ್ಪ ನೋಡ್ರಿ ಯಾವ್ದೇ ಹುಡುಗರು ಕೈ ಸ್ಕೂಲ್ ಕಿತ್ಕೊಳ್ಳೇ ಇಲ್ಲ. ಅದು ಹೆಂಗ್ ಹೇಳಿದ್ ನಾನು ಇನ್ನೊಂದ್ಸಲ. ಅಷ್ಟೇ 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 ಮುಗೀತು. ವ್ಯಾಕ್ಸ್ ಮಾಡೋ ರೀಸನ್ ಇವೇನು? ಈ ಸ್ಕೂಲ್ ಕಿತ್ಕೊಟ್ಟು ವ್ಯಾಕ್ಸ್ ಹಾಕ್ತಾರೆ, ಎಳಿತಾರೆ. ಅವ್ರು ಬಂದಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಗೈಸ್? ಅವ್ರ ಮುಂದೆ ಹೇಳ್ತಿದ್ದೀನಿ, ಈ ಸಲ ಬಂದಿಲ್ಲ ಅಂದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸರಿ, ಡೈಲಾಗ್ ಹೇಳ್ತೀನಿ ಒಂದ್ ನಿಮಿಷ. ಇರೋದು ಅದೇ ತಾನೇ ಅಲ್ಲಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವು ಇದ್ರೆ ಮಾತ್ರನೇ ಚಂದ, ಯಾರ ಪಕ್ಕದಲ್ಲಿ ಇದ್ರು ಚೆನ್ನಾಗಿರಲ್ಲ. ಆಮೇಲೆ ಇಟ್ಲಾ ವೈಲಿನ್ನೇ. ನೈಸ್ ಗೈಸ್, ಪರವಾಗಿಲ್ಲ. ನನ್ನ ಪ್ರಕಾರ ನೀವು ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನೀವು ಯಾವ ಪಾಠ ತುಂಬಾ ಎಂಜಾಯ್ ಮಾಡಿದ್ರಿ ಅಥವಾ ಯಾವ ಕ್ವಶನ್ ತುಂಬಾ ಎಂಜಾಯ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಆ ಥರ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಅದನ್ನ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಟ್ಸ್ ಮೋಸ್ಟ್ ಆಫ್ ಇಟ್. ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು.